ಗ್ರಾಮದ ಸಮಸ್ತ ಗುರುಯರಲ್ಲಿ ಮತ್ತು ತಾಯಂದಿರಲಿ ಸಹೋದರರಲ್ಲಿ ಎಲ್ಲರಲ್ಲಿಯೂ ನಮಸ್ಕರಿಸುತ್ತಾನೆ. ವೇದಿಕೆಯ ಮೇಲೆ ನಮ್ಮ ಗ್ರಾಮದೇವಿಯ ಜಗನ್ಮಾತೆ ಗ್ರಾಮದೇವಿಯ ಜಾತ್ರಾ ಮಹೋತ್ಸವದ ಈ ಸಮಾರಂಭದಲ್ಲಿ ಘನ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಪ್ರಸನ್ನ ದೀಕ್ಷಿತರು ಚಿದಂಬರಸ್ವಾಮಿ ಮಠ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅದರಂತೆ ನಮ್ಮ ಗ್ರಾಮದ ಎಲ್ಲ ಆಗುವಗಳಿಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಯಾವುದೇ ಒಂದು ರೀತಿ ಹೆಚ್ಚು ಕಡಿಮೆ ಆದಾಗ ಯಾವುದಾದರೂ ಒಂದು ಸಮಸ್ಯೆಗಳು ಬಂದಾಗ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವಂತ ಬಂದಂಥ ನಮ್ಮ ದಕ್ಷಿಣ ತೊರಗಲ್ ಹಿರೇಮಠದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಗಂಗಾಧರ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಗ್ರಾಮದ ವೇದಮೂರ್ತಿಗಳಂತ ಹಿರಯ್ಯ ಸ್ವಾಮಿಗಳಿಗೂ ನಮಸ್ಕರಿಸುತ್ತಾ, ನಿಂಗಯ್ಯ ಸ್ವಾಮಿಗಳಿಗೂ ನಮಸ್ಕರಿಸುತ್ತಾ, ಈ ಗ್ರಾಮದ ಮುಖ್ಯೋಧ್ಯಾಪರ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದಂಥ ಯಡಾವಿ ಗುರುಗಳವರೇ ಮತ್ತು ಈ ಒಂದು ಭಾಗದ ಧುರೀಣರಾದಂಥ ಗಿರಿಯಪ್ಪಣ್ಣ ಹಂಡಿಸಿಯವರೇ, ಚಿನ್ನಪ್ಪಣ್ಣ ಮುದೇನೂರವರೇ, ಕಟಕ್ನೂರು ಗ್ರಾಮದ ಆತ್ಮೀಯ ಸ್ನೇಹಿತರಾದಂಥ ಕೊಂಗೋಡ್ರವರೇ, ಕೊಳಚಿ ಗ್ರಾಮದ ಪುಡಪ್ಪಗೌಡ ಪಾಟೀಲ್ರವರೇ, ದೊಡ್ಡಮಂಗಡಿ ಗ್ರಾಮದ ವೆಂಕಗೌಡ ಪಾಟೀಲ್ರವರೇ, ಲಿಂಗದಾಳ ಗ್ರಾಮದ ಫಕೀರಪ್ಪ ಕೊಳಚಿಯವರ ಮತ್ತು ಅವರ ಪುತ್ರರೇ ಮತ್ತು ನಮ್ಮ ನಿಮ್ಮೆಲ್ಲರ ಯುವ ನಾಯಕರು, ಇವತ್ತೇನಾಗಿತ್ತಂದ್ರೆ ಈ ಒಂದು ಸಮಾರಂಭಕ್ಕೆ ನಾವು ಅಶೋಕ್ ಕುನ್ನರ್ನ ಉದ್ಘಾಟಕರ ಅಧ್ಯಕ್ಷರನ್ನಾಗಿ ಮತ್ತು ಮುಖ್ಯ ಅತಿಥಿಗಳನ್ನಾಗಿ ಮಾದೇವಪ್ಪನ ಯಾದವ್ರವ್ರನ್ನ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಹಾಗೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರನ್ನ ಆಮಂತ್ರಿಸಿದ್ವಿ. ಬೇರೆ ಬೇರೆ ಕಾರ್ಯಗಳಿಂದ ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರು ಈ ಒಂದು ಸಮಾರಂಭದಲ್ಲಿ ಬಂದು ಪಾಲ್ಗೊಂಡು ನಮ್ಮೆಲ್ಲರ ಜೊತೆಗೆ ಬಂದು ಇವತ್ತ ಸಮಾರಂಭಕ್ಕೆ ಶೋಭೆ ತಂದಂತ ಆತ್ಮೀಯ ಸ್ನೇಹಿತರಂತ ಮಲ್ಲಣ್ಣ ಯಾದವ್ ಅವರೇ ಮತ್ತು ಹಾಗೂ ರಾಮದುರ್ಗ ತಾಲೂಕಿನ ದರೇಂದ್ರ ಶಿವಣ್ಣ ಅವರೇ, ಅವರಿಗೂ ನನ್ನಲ್ಲಿ ವೇದಿಕೆ ಮೇಲೆ ಹಾಸಿರುವಂಥ ಎಲ್ಲ ನಮ್ಮ ಗಣ್ಯಮಾನ್ಯರೇ ಮತ್ತು ಈ ಎಲ್ಲ ನಮ್ಮ ಈ ಒಂದು ಸಮಾರಂಭ ನಡೆಯಬೇಕಾದ್ರೆ ಮುಖ್ಯವಾಗಿ ಲೈಟಿನ ಒಂದು ಬೆಳಕಿನ ವ್ಯವಸ್ಥೆ, ಆ ವ್ಯವಸ್ಥೆಯನ್ನು ಸರಿಯಾಗಿ ನಡೆಸಿಕೊಟ್ಟಂತ KEB ಇಲಾಖೆಯವರ ಮುಖ್ಯಸ್ಥರಾದಂಥ ನಾಯಕ್ ಸಾಹೇಬರವರೇ, ಉಪನ್ಯಾಸಕರ ಆಗಮಿಸಿದಂಥ ನಮ್ಮ ಸಹೋದರಿ ಗೀತಾ ಆದಿವಿದ್ಯೆ ಅವರೇ ಮತ್ತು ಸಂಗೀತದ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಂತ ನಮ್ಮ ನಾಗಪ್ಪ ಮಾಸ್ತರ್ ಅವರ ಆದಿವಿದ್ಯೆ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಬಾಲಕನಾದರೂ ಅವರ ಅಕ್ಕ ನಮಗೂ ಬಹಳ ಒಡನಾಟ ಇತ್ತು. ಇವತ್ತೇನಾದ್ರು ಮಾಡಿ ಅವ್ರನ್ನೊಬ್ರು ತರಿಸಿ ನಮ್ಮದೊಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಂತೇಳಿ ಆ ಬಾಲಕನ ಇವತ್ತು ನಾವು ಕಳಿಸ್ಕೊಂಡೆ ಒಂದು ಸಂಗೀತದ ಒಂದು ಸ್ವಾದ ನೀವೆಲ್ಲ ನೋಡ್ಬೇಕು ಕೇಳಬೇಕು ಅಂತ ಒಂದು ವೇದಿಕೆ ಸದ್ದಾಗಿದೆ. ಈ ವೇದಿಕೆಗೆ ತಾವೆಲ್ಲರೂ ಸಮಸ್ತ ನಮ್ಮ 7 ಗ್ರಾಮಗಳ ಸಮಸ್ತ ಭಕ್ತರು ತಾವೆಲ್ಲರೂ ಆಗಮಿಸಿದ್ದೀರಿ. ಎಷ್ಟೊಂದು ವೈಭವದಿಂದ ಸುಮಾರು 1959ರಲ್ಲಿ ನಮ್ಮ ಗ್ರಾಮದೇವಿಯ ಜಾತ್ರೆ ಆಗಿದ್ದು ಅಂತ ನಮಗೂ ತಿಳಿದು ಬಂದಿದೆ. ಆದ್ರೆ ನಾವು ಆಗೇನು ಇನ್ನೂ ಸಣ್ಣವ್ರು ಭಾಳ 1 ವರ್ಷ 2 ವರ್ಷ ಇರ್ತೀವಿ, ಜಾತ್ರೆ ಅಂತೂ ನಮ್ಗೆ ಗೊತ್ತಿಲ್ಲ. ತಾವೆಲ್ಲರೂ ಸಹಕಾರದಿಂದ ಗೊಂಡಾರ ಗ್ರಾಮದವರು ಮತ್ತು ಸುತ್ತಿನ ನಮ್ಮ ಸುತ್ತಮುತ್ತಲ 7 ಗ್ರಾಮದ ಸಮಸ್ತ ಭಕ್ತಾದಿಗಳು ಕೂಡ್ಕೊಂಡ ಒಂದು ದೇವಿ ಜಾತ್ರೆ ಮಾಡಿರ್ತೀವಿ ಅಂತ ಮನಸ್ಸನ್ನು ತಾವೆಲ್ಲರೂ ಸಂಕಲ್ಪ ಮಾಡಿದಾಗ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು. ಹೊನ್ನಾಗರದ ಇತಿಹಾಸವನ್ನ ಮಾನ್ಯ ಎಲ್ಲ ಗಣ್ಯ ಮಂಡಲ ನಾನು ವಿನಂತಿಸಿಕೊಂಡು ಮಾಹಿತಿ ಹೋಗಬೇಕಾಗಿದೆ. ರಾಮಾಯಣ ಕಾಲದಲ್ಲಿ ಆಗ ನಮ್ಮ ಸಹೋದರ ಹೇಳಿದಂತೆ ರಾಮನು ಈ ಒಂದು ಪ್ರದೇಶದಲ್ಲಿ ಹಾದು ಹೋಗಿದ್ದಾನೆ. ಕರಡಿಗುಡ್ಡದಿಂದ ಹೋಗುವಾಗ ಗುಣನಗರಕ್ಕೆ ಹಾದು ಶಬರಿಕೊಳ್ಳಕ್ಕೆ ಶಬರಿ ಮಾತೆಯನ್ನು ಭೇಟಿ ಕೊಟ್ಟಿದ್ದಾನೆ ಅಂತ ಒಂದು ಇತಿಹಾಸ ಹೇಳ್ತಾರೆ. ಆಗ ನಮ್ಮೂರು ಗುಣನಗರ ಅಂತಾಗಿತ್ತು. ಇದು ಗೊನ್ನಾಗರ ಈಗ ಇತ್ತೀಚಲಾಗಿ ನಮ್ಮ ಒಂದು ಆಡು ಭಾಷೆಗಳು ಗೊನ್ನಾಗರಾಗೈತೆ. ಗುಣನಗರ ಅಂತ ರಾಮಾಯಣ ಕಾಲದಲ್ಲಿ ಗುಣನಗರ ಅಂತ ಹೆಸರಾಗಿತ್ತು. ಮುಂದೆ ಮಹಾಸ್ವಾಮಿಗಳು ಚಿದಂಬರ ಮಹಾಸ್ವಾಮಿಗಳು ಇಲ್ಲಿ ಮಹಾಯಜ್ಞವನ್ನು ಮಾಡಿದ ಕಾಲಕ್ಕೆ
ಇಲ್ಲೆಲ್ಲ ಗೋವುಗಳು ಭಾಳ ಇದ್ದು ಅಂತಿಲ್ಲ. ಈ ಗ್ರಾಮದಲ್ಲಿ ಸುತ್ತಮುತ್ತ ಎಲ್ಲ ಮಾವಿನ ತೋಟಗಳು ಮತ್ತು ತೋಟಪಟ್ಟಿಗಳು ಅಂತಿದ್ವು. ಇಲ್ಲಿ ಗೋವುಗಳು ಇದ್ದಂತ ಸಮಯದಲ್ಲಿ ಜಂಬರ ಮಹಾದೀಕ್ಷಿತರು ಇಲ್ಲಿ ಒಂದು ಯಜ್ಞವನ್ನು ಮಾಡಿದ್ರು. ಆಗ ಇದಕ್ಕೆ ಏನಂದ್ರು ಗೋವಿನ ಆಗರ ಅಂತ ಕರೆದ್ರು. ಇದು ನಮ್ಮೂರಿನ ಇತಿಹಾಸ. ಆಗ ಗೋವಿನ ಆಗರ ಅಂತ. ಈಗ ನಮ್ಮ ನಿಮ್ಮೆಲ್ಲರ ಆಡು ಭಾಷೆಯಲ್ಲಿ ಗೊನ್ನಾಗರ ಆಗಿದೆ ಇಷ್ಟ. ಈ ಊರು ಗುಣನಗರ ಅಂತೇಳಿ ರಾಮಾಯಣ ಕಾಲದಲ್ಲಿ ಪ್ರಸಿದ್ಧಿ ಪಡೆದಂತ ಊರು, ಇತಿಹಾಸದಲ್ಲಿದೆ. ಇವತ್ತ ನಮ್ಮ ಶಬರಿಮಲೆಗೆ ಬಂದಂತ ಎಲ್ಲ ಸಾಧು ಸಂತರು ಹೇಳ್ತಾರ ಗುಣನಗರ ಎಲ್ಲಿ ಅಂತ ಕೇಳ್ತಾರ. ಅದು ಈಗ ಗೊನ್ನಾಗರ ಆಗೈತೆ ಅಂತ ನಾವು ಹೇಳ್ತಾ ಇದ್ದೇವೆ. ಅದು ಮುಂದೆ ಚಂಬರ ಮಹಾಸ್ವಾಮಿಗಳು ಯಜ್ಞ ಕಾಲ ಗೋವಿನನಗರ ಆಯ್ತು. ಈಗ ನಮ್ಮ ಆಡು ಭಾಷೆ ಗೊನ್ನಾಗರ ಆಗೈತೆ, ತಪ್ಪಿಲ್ಲ. ಅದು ಹಂಗ ಆಡು ಭಾಷೆ ಒಳಗೆ ಇದು ಏನೇನು ಹಾಕೊಂತ ಹೋಗತ್ತೆ. ಇದನ್ನ ಅಪ್ಪರು ತಾವೆಲ್ಲ ಇದು ಜಾತ್ರೆ ಮಾಡ್ಬೇಕಂತಂದ್ರ ನಮ್ಮ ತೊರಗಲ್ಲಪ್ಪರು ಮತ್ತು ಪ್ರಸನ್ನ ದೀಕ್ಷಿತರ ಒಂದು ಆಶೀರ್ವಾದದಿಂದ ಮಾಡಿ ತೀರ್ತಾರೆ. ಇವತ್ತು ನಮಗ ಗಂಗಾವಳಾಗಿ ನಮ್ಗೆ ನಿಂದಿರ್ಬೇಕು ಅಂತಂದಾಗ ನಾ ಯಾವ ಕಾಲಕ್ಕಾದ್ರೂ ಬಂದು ನಿಮ್ಗೆ ಜೊತೆ ಇರ್ತೇನೆ ಅಂತೇಳಿ ಇಬ್ಬರು ಸ್ವಾಮೀಜಿ ಅಗ್ನಿ ಧೈರ್ಯ ಕೊಟ್ಟು ನಮಗೊಂದು ಹುರುಪನ್ನು ತುಂಬಿಸಿದ್ರು. ಇದಕ್ಕಿಲ್ಲ ನಾವು ಅವ್ರಿಗೆ ಎಲ್ಲ ಗ್ರಾಮದ ಪರವಾಗಿ ಸುತ್ತಲ ಗ್ರಾಮದ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ನನ್ನ ಶರಣಾರ್ಥಿಗಳನ್ನು ಹೇಳ್ತಾ, ಈ ಗ್ರಾಮದ ಎಲ್ಲ ಜನರು ಇಷ್ಟೆಲ್ಲ ನಾವು ಖರ್ಚು ಮಾಡಿವ. ಸುಮಾರಾಗಿ ನಮ್ಮ ಅಶೋಕನ ಪಟ್ಟಣದವರು ದುರ್ಗಾದೇವಿ ಮಂದಿರ 1900 ಯಾವಾಗ ಒಂದು ಇದಾತಲ್ಲ ಪ್ರಳಯ ಬಂದಾಗ ಮಲಪ್ರಭಾ ಹೊಳಿ ಬಂದಾಗ ಗುಡಿ ಬಿದ್ದೋತು. 2019 ಗುಡಿ ಬಿದ್ದೋಗೈತ್ರಿ. ಏನಾದ್ರು ಮಣ್ಣಂಗೆ ಸಹಾಯ ಮಾಡ್ಬೇಕು ಗುಡಿ ಕಟ್ಸಕ್ಕಂದಾಗ 11 ಗುಡಿಗೆ ಮತ್ತು ಗ್ರಾಮದೇವಿ ದುರ್ಗಾಮಾತೆ ಗುಡಿಗೆ ಸುಮಾರು 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟರು. ಆ ಅನುದಾನ ನಮ್ಮ ಊರಿನ ಯುವಕರಂತ ನಮ್ಮ ಸನ್ಮುಖ ಆಗಲಿ, ಯಲ್ಲಪ್ಪ ಮುರಳಾಗಲಿ, ಬಸಪ್ಪ ತವರಾಗಲಿ ಅವ್ರ ನಿಂತು ಅಡ್ಡಾತ್ತು ಕಟ್ಟಾಗಿ ಇನ್ನೂ 4-5 ಜನ ಕೂಡ್ಕೊಂಡು ಕಟ್ಟಾಗಿ ನಿರ್ಮಾಣ ಮಾಡಿದೀವಿ. ನಿರ್ಮಾಣ ಮಾಡಿದ ಮೇಲೆ ತೇರು ಸುಮಾರು 2-3 ವರ್ಷದಿಂದ ಆಗಿರ್ತಿದ್ರು. ಪ್ರವಾಹ ಬಂದಾಗ ಹೇಗಿನ ಕಡಿಗಳು ತೇಲ್ಕೊಂತ ಬಂದಾಗ ನಮ್ಮ ಊರಿನ ಯುವಕರು ಆಗಿನ ಸಾಹಸ ಮಾಡಿದ್ರಂತ ಎಷ್ಟೋ ಹೊಳಿ ಬಂದಾಗ ಹಿಡ್ಕೊಂಡ್ಬಂದು ಒಂದು 10-15 ಕಟ್ಟಿಗೆ ತುಂಡುಗಳನ್ನ ಹಿಡ್ಕೊಂಡ್ಬಂದು ಮಸೂರಿ ಕೊಟ್ರು. ನಾವು ತೇರು ಮಾಡತ್ತೀವ್ರು ಅಂದಾಗ ಆ ತೇರಿನ ಕಟ್ಟಿಗೆ ನಮಗೆ ಉಪಯೋಗ ಇಲ್ಲಂಗ ಅಂತ. ಯಾಕಂದ್ರೆ ಹೊಳೆಯಾಗಿ ಬಂದಿತ್ತು ಅದು. ಈ ನಮ್ಮ ಒಂದು ನಾಡಿನ ಕಟ್ಟಿಗೆ ತೇರಿಗೆ ಬರುದಿಲ್ಲ ಅಂತೇಳಿ ತೇರಿನವ್ರು ಹೇಳಿದ್ರು. ಏನ್ ಮಾಡ್ಬೇಕಪ್ಪ, ಊರಲ್ಲಿ ನಮ್ಮ ಸಾಂತ ಹುಡುಗರ ಸಂಕಲ್ಪ ಮಾಡ್ಕೊಂಡು ನಾವು ದೈವರು ಮಾಡೋಣ ಅಂತ ನಿರ್ಣಯ ಮಾಡ್ಕೊಂಡಾಗ ಸುಮಾರು ಎಕರೆಗೆ 1500 ರೂಪಾಯಿದಂತೆ ಪಟ್ಟಿ ಹಾಕೊಂಡ ತೇರನ್ನ ತಯಾರು ಮಾಡಿದ್ವಿ. 23-24 ಲಕ್ಷ ರೂಪಾಯಿ ತೇರನ್ನ ಇವತ್ತು ನಾವು ಎಲ್ಲ ಸುಸಜ್ಜಿತವಾಗಿ ತೇರನ್ನು ಎಳೆಯಲಿಕ್ಕೆ ನಾವು ನೀವೆಲ್ಲರೂ ಕೂತ್ಕೊಂಡ ಒಂದು ಮಾಡಿಬಿಟ್ಟೇವೆ. ಅದನ್ನ ಸ್ವಾಮೀಜಿಯವರು ನಾಳೆ 8ನೇ ತಾರೀಕಿಗೆ ಬಂದು ಸಾಗ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೇವೆ. ಮುಂದೆ ತೇರಾತು, ಜಾತ್ರೆ ಮಾಡ್ಬೇಕಲ್ಲ. ಜಾತ್ರೆ ಮಾಡೋದ್ರಿಂದ ಮತ್ತಿಲ್ಲ ಎಲ್ಲ ಊರನ್ನ ಕೂಡಿದೆವು. 7 ಹಳ್ಳಿಯಾರು ಕಳ್ಸಿದ್ವಿ ನಾವು. ಏನಪ್ಪ ಮತ್ತೆ ಹಿಂಗೆಲ್ಲ ಮಳೆಯೋ ಜಾತ್ರೆ ಮಾಡ್ಬೇಕಾಗೈತಿ, ತಮ್ಮ ಸಹಕಾರ ನಮ್ಗೆ ಬೇಕಂತ 7 ಹಳ್ಳಿಗೆ ಹೋದಾಗ 7 ಗ್ರಾಮದ ಹಿರಿಯರು ಎಲ್ಲ ಭಕ್ತರು ಕೂಡ್ಕೊಂಡ ನಾವು ಕೈಲಾದ ಮಟ್ಟಿಗೆ ಜಾತ್ರೆ ಸಹಾಯ ಮಾಡ್ತೇವೆ. ಒಟ್ಟ ಜಾತ್ರೆ ಮಾಡೋರು ಅಂದ್ರೆ ನಮಗಂತೂ ತೇರಾತು ಗೊತ್ತಿಲ್ಲ. ಅಮ್ಮನ ಜಾತ್ರೆ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಅವರು ಒಂದು ಸಂಕಲ್ಪ ಮಾಡ್ಕೊಂಡ್ರು. ಅವ್ರ ಕೈಲಾದ ಮಟ್ಟಿಗೆ ಅವರು ಸಹಾಯ ಜಾತ್ರೆಗೆ ಮಾಡ್ಯಾರ. ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಊರು ಹೆಂಗದ ಹಂಗೆ ನಮಗೆ ಅವರು ಇವತ್ತು ಗಾಡಿ ತಂದ ತಮ್ಮ ಒಂದು ಅನ್ನ ಪ್ರಸಾದಕ್ಕಾಗ್ಲಿ ಜಾತ್ರೆ ಮಹೋತ್ಸವಕ್ಕಾಗಲಿ ಅವ್ರು ತಮ್ಮ ಒಂದು ಊರಿನ ಗ್ರಾಮ, ಸಣ್ಣ ಗ್ರಾಮ ಎಷ್ಟೋ ಕೊಟ್ಟರು ತಾಡ ನಮ್ಮ ಪ್ರಸಾದ ವ್ಯವಸ್ಥೆ ತಾವೆಲ್ಲ 7 ಗ್ರಾಮದಲ್ಲಿ ಕೊಟ್ರಿ. ತಮಗೆ ಮೊದಲು ಧನ್ಯವಾದಗಳು. ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಯುವಕರು ಏನು ಮಾಡ್ಬೇಕಪ್ಪ ಅಂದ್ರೆ ಇವತ್ತ ಸುಮಾರು 70 ವರ್ಷಗಳ ಹಿಂದೆ ಮಾಡಿದಂತ ಜಾತ್ರೆ ಇವತ್ತ ಅಚ್ಚುಕಟ್ಟಾಗಿ ಆಗ್ಬೇಕಂತಂದ್ರೆ ತಾವೆಲ್ಲ ಗೊಂಡಾರ ಗ್ರಾಮದ ಯುವಕರು ಹಿರಿಯರು ಕೂಡಿಕೊಂಡ ಬಂದಂತ ಜನರಿಗೆ ಅನ್ನ ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಗುಣನಗರ ಅಂತ ಹೆಸರು ಐತಿದಕ್ಕೆ. ಇದನ್ನ ಮೊದಲು ನೆನಪಿಟ್ರು ನೀವು. ಒಳ್ಳೆ ಗುಣವಂತರದಾರಪ್ಪ ಆ ಊರಾಗ ಅಂತಂದ್ರೆ ಅದನ್ನ ತರಬೇಕಾಗಿತ್ತು. ನಾವು ಎಲ್ಲರೂ ಕೂಡಿ ಹನುವಂತರು ಇರ್ಬೋದು, ಹನುವಂತರು ನಮ್ಗೆ ಏನು ಬೇಕಾಗಿಲ್ಲ, ಗುಣವಂತರು ನಮ್ಗೆ ಬೇಕಾಗೈತಿ. ಎಲ್ಲ ಗುಣವಂತರು ಕೂಡ್ಕೊಂಡು ಬಣ್ಣಾಗ ಹೆಸರು ತರಬೇಕಾದ್ರೆ ನೀವೆಲ್ಲ ಒಳ್ಳೆ ಒಂದು ಸದ್ಭಕ್ತಿಯಿಂದ ಗುಣದಿಂದ ಕೂಡ್ಕೊಂಡ
ಈ ಜಾತ್ರೆ ಮಹೋತ್ಸವ ನೀವು ಚಂದಾಗಿ ಮಾಡಿಕೊಟ್ಟು ಬರ್ತೀರಂತೇಳಿ ನಾನು ನಿಮ್ಮೆಲ್ಲ ನಮ್ಮ ಕೊನ್ನಾರ ಗ್ರಾಮ ಇವತ್ತು ತಿಂಗಳವ್ರು ಬರ್ಬೋದು ಗಂಟೂರವ್ರು ಬರ್ತಾರ ಆದ್ರೆ ಅವ್ರು ಬಂದಂತ ಇಲ್ಲಿ ಅವರು ಏನು ಮಾಡೋಕ್ಕಾಗೋದು ಪಾಪ ಬರ್ತಾರ ಪ್ರಸಾದ ಮಾಡ್ಕೊಂತಾರ ದೇವಿ ಪ್ರಸಾದ ದೇವಿ ದರ್ಶನ ಮಾಡ್ಕೊಂತಾರ ಆದ್ರೆ ನಾವು ಮುಖ್ಯವಾಗಿ ಕೊನ್ನಾಗರದ ಜನರ ಪ್ರತಿಯೊಂದು ಮನೆಯವ್ರು 9 ಸಂಖ್ಯೆ ಹಾಕ್ಯವ ಅಂಕಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಹೊಲ ಉದ್ಯೋಗಕ್ಕೆ ಹೋಗೋಂಗಿಲ್ಲ ನಂತರ ಏನು ಮಾಡಂಗಿಲ್ಲ ಮನ್ಯಾಗ ಅಡಿಗೆನ ಎಲ್ಲರೂ ಇಲ್ಲೇ ಒಂದು ಪ್ರಸಾದ ಮಾಡ್ಬೇಕು ದೇವ್ರ ಸೇವೆ ಮಾಡ್ಬೇಕು ಬಂದಂತ ಅತಿಥಿಗಳಿಗೆ ಸತ್ಕಾರ ಮಾಡಿ ಎಲ್ಲರಿಗೂ ನೀರು ಊಟದ ವ್ಯವಸ್ಥೆ ಮಾಡಿ ಆಸನದ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ಕೊನ್ನಾರ ಗ್ರಾಮದ ಎಲ್ಲ ಹಿರಿಯರಲ್ಲಿ ಹಾಗೂ ಯುವಕ ಮಿತ್ರರಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಕೈ ಮುಗಿ ಕೇಳ್ಕೊಂತೀನಿ. ಈ ಜಾತ್ರೆ ಹೌದು ಅನ್ಬೇಕಾಗ್ತಂದ್ರೆ ಕೊನ್ನಾರದ ಎಲ್ಲ ಹಿರಿಯರು ಯುವಕರು ಸನ್ನದ್ಧರಾಗಿ 9 ದಿವಸದ ಜಾತ್ರೆ ಮಾಡಿ ಕೊಟ್ಟದಾಗ್ತಂದ್ರೆ ಗುಣನಗರ ಅಂತ ಮತ್ತೊಮ್ಮೆ ಹೆಸರು ಬರುತ್ತೆ. ಇದು ಬಹಳ ಇದು ವಿಚಾರ ಮಾಡಿ ಕೊನ್ನಾಗದೆಲ್ಲ ಹಿರಿಯರು ಇವತ್ತೊಂದು ಏನಾರ ಮಾಡ್ಬೇಕಂತಂದ್ರೆ ನಮ್ಮೂರಿಗೆ ಬಂದಂತ ಅತಿಥಿಗಳಿಗೆ ನಾವು ಒಳ್ಳೆ ಒಂದು ಒಂದು ಸಂಸ್ಕೃತಿ ಕೊಟ್ಟಿವಿ ಅಂತಂದ್ರೆ ಇದು ಗುಣವಂತರವರು ಗುಣನಗರ ಅಂತ ಹೆಸರು ಬರ್ಬೇಕಾದ್ರೆ ತಮ್ಮೆಲ್ಲರ ಒಂದು ಯುವಕರಾಗಲಿ ಹಿರಿಯರಲ್ಲಾಗಲಿ ಇದು ಸಂಕಲ್ಪ ಮಾಡ್ಕೊಂಡು ತನ್ನ ಪ್ರೋತ್ಸಾಹ ಆಗ್ಬೇಕ. ನಾವ್ ಯಾವ್ದು ಕಾರ್ಯಕ್ರಮಕ್ಕೆ ಬರ್ರಿ ಊಟಕ್ಕೆ ನೀಡಬಾರ್ದು ಕಾರ್ಯಕ್ರಮ ಬರವಾಡ್ರಿ ಏನಪ್ಪ ಇದು ಮಾಡಿದ್ರೆ ಬರ್ರಿ ಇಲ್ಲ ಸ್ವಲ್ಪ ಕಾಲಿನ ಬಗ್ಗೆ ಬರ್ರಿ ಅಂದ್ರೆ ಬರವಾಡ್ರಿ ಒಬ್ಬರೊಬ್ರು ಮಕ ನೋಡ್ತೀರಿ. ದಯಮಾಡಿ ನಾವು ಮೂರು ಹೆಂಗ ಇತಿಹಾಸ ನಿಮ್ಗೆ ಹೇಳಿದ್ವ ಗುಣನಗರ ಗೋವಿನಗರ ಈಗ ಮತ್ತೆ ಎಲ್ಲ ಬಂದು ಏಳು ಹಳ್ಳಿಗಳಿಗೆ ಒಳ್ಳೆ ಒಂದು ಸತ್ಕಾರ ಕೊಟ್ಟು ಅಂತಂದ್ರೆ ಅತಿಥಿ ಸತ್ಕಾರ ಕೊಟ್ಟು ಮತ್ತೆ ನೀವು ಗುಣನಗರದವರ ಕೇಳ್ತೇವೆ ಕೈ ಮುಗಿ ಕೇಳ್ಕೊಂಡ ಇದೊಂದು ಜಾತ್ರಾ ಮಹೋತ್ಸವನ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸ್ವಾಮೀಜಿಯವ್ರ ಆಶೀರ್ವಾದ ಆಗೈತಿ. ಇದೇನಿಂತ ಕೆಲಸ ಆಗೋದ್ರಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಜಾತ್ರೆ ಪಟ್ಟು ಕೊಡೈತಿ. 25-26 ಲಕ್ಷ ರೂಪಾಯಿ ತೇರ್ ಮಾಡಿವ. 75 ಲಕ್ಷ ರೂಪಾಯಿ ಕೆಲಸ ಮಾಡಿದಾಗ ನಾವೇನಾದ್ರೂ ಒಂದು ಪ್ರಚಾರ ಮಾಡಿದ್ವಿ ಅಂದ್ರೆ ನಮ್ಮ ಊರಿನ ಹೆಸರು ಕರ್ತೈತಿ. ದಯಮಾಡಿ ಎಲ್ಲ ನಮ್ಮ ಕೊನ್ನಾರ ಗ್ರಾಮದ ಎಲ್ಲ ಹಿರಿಯರಲ್ಲಿ ಯುವಕರಲ್ಲಿ ತಾಯಂದ್ರಲ್ಲಿ ಮತ್ತೊಮ್ಮೆ ಕೈ ಮುಗಿ ಕೇಳ್ಕೊಂಡು ನನಗೆ ಪ್ರಾಸ್ತಾವಿಕವನ್ನು ಮಾತಾಡಿ ಕೊಟ್ಟಂತ ಎಲ್ಲ ಹಿರಿಯರಿಗೆ ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ನಮ್ಮ ಸ್ವಾಮೀಜಿಯವರಿಗೆ ಮತ್ತು ಎಲ್ಲ ನನ್ನ ಸನ್ಮಿತರಿಗೆ ನಾನು ಮತ್ತೊಮ್ಮೆ ಒಂದನ್ನು ಪ್ರಸ್ತಾವಿಕ ಭಾಷಣ ಮಾತಾಡ್ತೇನೆ. ನಮಸ್ಕಾರ.